ಈಗಲೂ ಕ್ಯಾಬಿನೆಟ್ನಲ್ಲಿ ಕುಮಾರಸ್ವಾಮಿ ಸಾಲ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗಿದ್ನಲ್ಲ, ಅದು ಇನ್ನೂ ಬಾಕಿ ಇದೆ, ಅದನ್ನು ಕೊಡಬೇಕು ಅಂತ ಹೇಳಿ. ಯಾಕಂತಂದ್ರೆ ಇದು ರಾಜಣ್ಣನಿಗೆ ಹೆಸರು ಬರಲ್ಲ, ಬರದೇ ಹೋದ್ರೂ ಕೂಡ ಕೊಡೋಣ ರಾಜಣ್ಣ. ಯಾಕಂತಂದ್ರೆ ರೈತರು ಸಂಬಂಧಪಟ್ಟಂತ ಕಾರ್ಯಕ್ರಮ ಇದು. ಕುಮಾರಸ್ವಾಮಿ ಹೆಸರು ತಗೊಂಡ್ರು, ಸಾಲ ಮನ್ನಾ ಮಾಡ್ತೀನಿ 1 ಲಕ್ಷದವರೆಗೆ ಸಾಲ ಮಾಡ್ತೀನಿ ಅಂತ ಹೆಸರು ತಗೊಂಡ್ರು. ಆದರೂ ನಾವು ಉಳಿಕೆ ಹಣ 500 ಚಿಲ್ಲರೆ ಕೋಟಿ ಅಲ್ಲ, 300 ಚಿಲ್ಲರೆ ಕೋಟಿ, 300 ಚಿಲ್ಲರೆ ಕೋಟಿಯನ್ನ ಮುಂದಿನ ದಿನಗಳಲ್ಲಿ ಅದನ್ನು ಚುತ್ತ ಮಾಡ್ತೀವಿ. ನಾನು ಮನ್ನಾ ಮಾಡಿದಂತ ಪಟ್ಟಿ ಸ್ವಲ್ಪ ಹಣ ಉಳ್ಕೊಂಡಿತ್ತು, ಆ ಹಣನು ಕೂಡ ಮನ್ನಾ ಮಾಡ್ತಕ್ಕಂಥ ಆ ಹಣನು ಕೂಡ ತೀರಿಸ್ಕೊಟ್ಟಿದ್ದೇನೆ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಜಣ್ಣ ಯಾವಾಗಲೂ ಕೂಡ ನೇರ ನಡೆ ನುಡಿಯವನು, ನಿಷ್ಠುರವಾಗಿ ಮಾತಾಡ್ತಕ್ಕಂಥವನು. ಬಹುಶಃ ಅದು ನೇರ ನಡೆನುಡಿ ನಿಷ್ಠುರವಾಗಿ ಮಾತಾಡ್ತಕ್ಕಂಥದ್ದು ಅದು ಇದ್ರೆ ಅದು ಸ್ವಾಭಿಮಾನದ ಸಂಕೇತ. ಯಾರಿಗೆ ಸ್ವಾಭಿಮಾನ ಇರ್ತದೆ ಅವರೆಲ್ಲರೂ ಕೂಡ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಭಿಮಾನ ಇಲ್ಲದೆ ಹೋದ್ರೆ ದಾಸ್ಯ ಮನೆ ಮಾಡ್ಕೊಳ್ತದೆ. ನಮ್ಮಲ್ಲಿ ಇನ್ನೂ ಕೂಡ ದಾಸ್ಯ ಹೋಗಿಲ್ಲ. ಬಹಳ ಜನ ವಿದ್ಯಾವಂತರು ಕೂಡ, ಅವಿದ್ಯಾವಂತರಿರಲಿ, ವಿದ್ಯಾವಂತರು ಕೂಡ ಈಗ ಒಬ್ಬ ಮೇಲ್ಜಾತಿ ಬಡವ ಬಂದ್ರೆ ಅವನ್ನ ಸ್ವಾಮಿ ಬುದ್ಧಿ ಅಂತ ಕೈ ಮುಗಿತೀವಿ. ಅದೇ ಒಬ್ಬ ದಲಿತ ವಿದ್ಯಾವಂತನಾಗಿ ಶ್ರೀಮಂತನಾಗಿ ಬಂದ್ರೆ ಅವನನ್ನ ಸಿಂಗುಲರ್ನಲ್ಲಿ ಮಾತಾಡಿಸ್ತೇವೆ. ಇದು ಗುಲಾಮಗಿರಿಯ ಸಂಕೇತ. ಒಬ್ಬ ಮೇಲ್ಜಾತಿಯ ಬಡವ ಬಂದ್ರೆ ಅವನಿಗೆ ಸ್ವಾಮಿ ಬುದ್ಧಿ ಅಂತೀವಿ, ಅವನನ್ನ ಮೇಲ್ಗಡೆ ಕುಳ್ಳಿಸ್ತೀವಿ. ಅದೇ ಒಬ್ಬ ದಲಿತ ವಿದ್ಯಾವಂತನಾದರೂ ಕೂಡ ಶ್ರೀಮಂತ ಆದರೂ ಕೂಡ ಅವರನ್ನ ನಾವು ಸಿಂಗುಲರ್ನಲ್ಲಿ ಮಾತಾಡಿಸ್ತೀವಿ. ಇದು ಶೂದ್ರರಿಗಿರ್ತಕ್ಕಂಥ ದಾಸ್ಯದ ಸಂಕೇತ. ಇದನ್ನ ಕಿತ್ತು ಒಗಿಬೇಕು ಪ್ರತಿಯೊಬ್ಬರು ಕೂಡ. ಇದು ಕಿತ್ತು ಒಗೆದಿರೋದ್ರಿಲ್ಲೇನೆ ರಾಜಣ್ಣ ನಿಷ್ಠುರವಾಗಿ ಅದರಿಂದ ಏನೇ ಪರಿಣಾಮ ಆಗಲಿ ಆ ಪರಿಣಾಮವನ್ನು ಎದುರಿಸ್ತೀನಿ ಅಂತಕ್ಕಂಥ ಧೈರ್ಯ ಇರಬೇಕಾಗ್ತದೆ.